ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೆ ಈ ಮುಂಜಾನೆಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಈ ದಿನವೂ ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ನಮ್ಮೆಲ್ಲರಿಗೂ ಕೊಟ್ಟಂಥ ಅಮೂಲ್ಯ ಅವಕಾಶಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಈಗ ಅನುದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ. ಜನವರಿ 2ನೇ ತಾರೀಕಿನ ಅನುದಿನದ ಪರಲೋಕ ಮನ್ನ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಎಂಥ ಅದ್ಭುತವಾದಂಥ ಒಂದು ಮನ್ನ ಇವತ್ತಿನ ದಿನದಲ್ಲಿ ನಮಗೆ ಕೊಟ್ಟಿದ್ದಾರೆ ನೋಡಿ. ಏನಪ್ಪ ಅಂದರೆ, ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ಯಾರ ಸೊತ್ತು ಅಂತಂದರೆ ನಾವು ಯೇಸು ಕ್ರಿಸ್ತರ ಸೊತ್ತಾಗಿದ್ದೇವೆ. ಯಾಕಪ್ಪ ಅಂದರೆ ನಮ್ಮನ್ನು ಅವರು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದಾರೆ. ಏನು ಕ್ರಯ ಬೆಲೆ ಕಟ್ಟಿದ್ದಾರೆ ಅಂದರೆ ತನ್ನ ಜೀವವನ್ನು ಕೊಟ್ಟು, ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಏನು ಮಾಡಿದ್ದಾರೆ, ಕೊಂಡುಕೊಂಡು ಬಿಟ್ಟಿದ್ದಾರೆ. ಆದ್ದರಿಂದ ನಾವು ನಮ್ಮ ದೇಹದಲ್ಲಿ ಅವರ ಪ್ರಭಾವವನ್ನು ಅಂದರೆ ಅವರ ಗುಣಲಕ್ಷಣಗಳನ್ನು ಪ್ರಕಾಶಪಡಿಸ್ರಿ ಅಂತ 1 ಕೊರಿಂಥ 6ನೇ ಅಧ್ಯಾಯ 20ರಲ್ಲಿ ಪೌಲರು ಈ ಮಾತನ್ನು ನಮಗೆ ಬರೀತಾ ಇದ್ದಾರೆ. ಆದ್ದರಿಂದ ವರ್ಷದ ಪ್ರಾರಂಭದಲ್ಲಿ ಇದಕ್ಕಿಂತ ಮುಖ್ಯವಾದಂಥ ಉಪದೇಶ ನಮಗೆ ಬೇರೆ ಯಾವ ಪ್ರಸಂಗದಲ್ಲಿಯೂ ಸಿಗಲ್ಲ ಅಂತ ಹೇಳ್ತಾರೆ. ಇದರ ತಾತ್ಪರ್ಯ ಏನಂದರೆ, ನಾವು ನಮ್ಮವರಲ್ಲ, ನಾವು ಇನ್ನೊಬ್ಬಾತನಿಗೆ ಸೇರಿದ್ದೇವೆ. ಈ ಕಾರಣದಿಂದ ನಮ್ಮನ್ನು ನಾವೇ ಮೆಚ್ಚಿಸಬೇಕಿಲ್ಲ, ಆದರೆ ಆತನಿಗೆ ನಾವು ಮೆಚ್ಚುಗೆಯಾಗಬೇಕು. ಹಾಗೆಯೇ ನಮಗೆ ನಾವೇ ಸೇವೆ ಮಾಡುವಂತಿಲ್ಲ, ಆತನೊಬ್ಬನನ್ನೇ ಸೇವಿಸಬೇಕು. ನಮ್ಮ ಮನದಿಚ್ಛೆಯಂತೆ ನಾವು ನಡೆಯುವಂತಿಲ್ಲ, ಆದರೆ ದೇವರ ಚಿತ್ತವನ್ನು ಅರಿತು ಅದರಂತೆ ನಡೆಯಬೇಕು. ಹಾಗಾದರೆ ಇವುಗಳಿಂದ ನಮಗೆ ಆಗುವ ಪ್ರಯೋಜನವೇನು ಅಂತ ಒಂದು ಪ್ರಶ್ನೆ ಬಂದರೆ, ಮೊದಲನೆಯದಾಗಿ ಪರಿಪೂರ್ಣವಾದಂಥ ಮಿಗಿಲಾದ ಪವಿತ್ರತೆಯ ಲಾಭ ಉಂಟು. ಎರಡನೆಯದಾಗಿ ಪಾಪದಿಂದ ಬಿಡುಗಡೆ ಸಿಕ್ಕಿ ನೀತಿಗೆ ಬಾಧ್ಯರಾಗುವುದು. ಮೂರನೆಯದಾಗಿ ಅಹಂ ಮತ್ತು ಲೌಕಿಕತೆಯಿಂದ ಪ್ರತ್ಯೇಕಿಸಲ್ಪಟ್ಟು ಕ್ರಿಸ್ತೇಸುವಿನಲ್ಲಿ ದೈವ ಚಿತ್ತಕ್ಕೆ ನಮ್ಮನ್ನೇ ಒಳಪಡಿಸಿಕೊಳ್ಳುವುದು. ಈ 3 ಲಾಭಗಳು ನಮಗೆ ಸಿಗ್ತವೆ ಅಂತ ಹೇಳ್ತಾರೆ. ದೇವರ ಜನಾಂಗದವರು ಸೃಷ್ಟಿ ಹಾಗೂ ಪ್ರತಿಷ್ಠೆ ಎಂಬ ಸದ್ಗುಣಗಳಿಂದ ಆತನಿಗೆ ಸೇರಿದವರು ಎಂದು ಮಾತ್ರವಲ್ಲದೆ ರಕ್ಷಣೆಯ ಕಾರ್ಯದಿಂದ ದೇವರಿಗೆ ಸೇರಿದವರು ಎಂಬ ತತ್ವ ಇದರಲ್ಲಿ ಅಡಗಿದೆ. ಹೀಗಿರುವುದರಿಂದ ನಾವು ಮೊದಲ ಆದ್ಯ ಕರ್ತವ್ಯ ಏನು ಮತ್ತು ನಾವು ಏನಾಗಿದ್ದೇವೆ ಎಂಬುದರ ಮುಖಾಂತರ ನಮ್ಮ ಒಡೆಯನೂ ಸೃಷ್ಟಿಕರ್ತನೂ ಆಗಿರುವ ದೇವರಿಗೆ ಕೀರ್ತಿ ಪ್ರಕಾಶವನ್ನು ಪ್ರತಿಬಿಂಬಿಸುವುದೇ ನಮ್ಮಲ್ಲಿ ಅಡಗಿರುವ ನಂಬಿಕೆಯ ಶಕ್ತಿ, ನಿರೀಕ್ಷೆ, ಪ್ರೀತಿ, ವಿಧೇಯತ್ವಗಳಿಂದ ದೇವರಿಗೆ ವಿವೇಕಪೂರ್ವಕವಾದ ಆರಾಧನೆಯನ್ನು ಸಲ್ಲಿಸುವಂಥದ್ದೇ. ಇದರ ಧ್ಯೇಯ ಅಥವಾ ಫಲಿತಾಂಶಗಳು ಏನಪ್ಪ ಅಂದರೆ, ಇದಕ್ಕಿಂತ ಕಡಿಮೆಯಾದದ್ದು ಯಾವ ರೀತಿಯಿಂದಲೂ ದೇವರಿಗೆ ಯೋಗ್ಯ ಭಾವನೆ ತರೋದಿಲ್ಲ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಆದ್ದರಿಂದ ಈ ಒಂದು ಮನ್ನಾ ಇದರ ಒಂದು ವಿಷಯಗಳಲ್ಲಿ ಬಗ್ಗೆ ನಾವಿನ್ನೂ ಪೌಲರು ಏನೇನು ವಾಕ್ಯಗಳನ್ನು ಸತ್ಯವೇದದಲ್ಲಿ ಬರೆದಿದ್ದಾರೆ ಅಂತ ನಾವು ನೋಡೋದಾದರೆ 20ನೇ ಅಧ್ಯಾಯ ಮತ್ತಾಯ 28ರಲ್ಲಿ ಹೇಳ್ತಾರೆ, ನಿಮ್ಮಲ್ಲಿ ಮೊದಲನೇವನು, ಯೇಸು ಕ್ರಿಸ್ತರು ಹೇಳ್ತಾರೆ ಇಲ್ಲಿ, ನಿಮ್ಮಲ್ಲಿ ಮೊದಲನೇವನಾಗಬೇಕು ಅಂತಂದರೆ ಮೊದಲು ಅವನು ನಿಮ್ಮ ಆಳಾಗಿರಬೇಕು ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಮನುಷ್ಯ ಕುಮಾರನು ಸೇವೆ ಮಾಡಿಸ್ಕೊಳ್ಳೋಕೆ ಬಂದಿಲ್ಲ ನೋಡಿ. ನಾನು ಸಹಿತ ಸೇವೆ ಮಾಡಿಸ್ಕೊಳಕ್ಕೆ ನಾನು ಬಂದಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕೆ ನಾನು ಬಂದಿರೋದು ಅಂತ ಹೇಳ್ತಾರೆ. ಮತ್ತು ಅಷ್ಟೇ ಅಲ್ಲ, ನನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ನಾನು ಬಂದಿದ್ದೀನಿ. ಹಂಗಾರೆ ಇಲ್ಲಿ ಹೇಳ್ತಾರೆ, ಕರ್ತನಲ್ಲಿ ಪ್ರೀತಿಯ ಸಹೋದರರೇ, ಯೇಸು ಕ್ರಿಸ್ತರೇ ದೇವಾದಿ ದೇವರ ಒಬ್ಬನೇ ಮಗ, ದ ಓನ್ಲಿ ಬಿಗಾಟನ್ ಸನ್ ಅಂತ ಕರೀತಾರೆ. ಹಂಗಂದರೆ ತಂದೆಗೆ ಸರಿಸಾಟಿಯಾದಂಥ, ತಂದೆಯ ಅನುರೂಪವಾದಂಥ, ತಂದೆಯ ಪ್ರಭಾವದಿಂದ ಕೂಡಿದ, ಪ್ರಕಾಶದಿಂದ ಕೂಡಿದ, ತಂದೆಯ ಗುಣಲಕ್ಷಣವನ್ನು ಹೊಂದಿರುವಂಥ ಏಕಮಾತ್ರ ಪುತ್ರ ಅವರೊಬ್ಬರೇ. ಅಂದರೆ ಅದೇ ಥರ ಡಿಟ್ಟೋ ಇರೋವಂಥವ್ರು ಇನ್ಯಾರೂ ಇಲ್ಲ. ಅಂದರೆ ಹಂಗೇ ಅವರೇ ಅಂತ ಅಲ್ಲ ಅರ್ಥ, ಅದೇ ಗುಣಲಕ್ಷಣಗಳು, ಅದೇ ಪ್ರೀತಿ, ಅದೇ ತ್ಯಾಗ, ಅದೇ ಕರುಣೆ, ಅದೇ ನಂಬಿಕೆ, ಅದೇ ಶಕ್ತಿ ಅವರಲ್ಲೂ ಇದೆ ಎನ್ನುವಂಥದ್ದು ಇಲ್ಲಿ ತೋರಿಸ್ತದೆ. ಬೇರೆ ಯಾವ ದೇವರುಗಳು ತಂದೆಯ ದೇವರಿಗೆ ಹೋಲಿಕೆ ಮಾಡೋಕ್ಕಾಗಲ್ಲ, ಕ್ರಿಸ್ತನಿಗೆ ಹೋಲಿಕೆ ಮಾಡೋಕ್ಕಾಗ್ದಲೇ ಇರೋದ್ರಿಂದ ಅವ್ರು ಯೇಸು ಕ್ರಿಸ್ತನನ್ನು ತಂದೆ ದೇವರ ಏಕಮಾತ್ರ ಪುತ್ರ ಅಂತ ಇಲ್ಲಿ ಕರೀತಾರೆ. ಹಾಗಾದರೆ ಮಿಕ್ಕಿರೋರೆಲ್ಲ ದೇವ್ರ ಮಕ್ಕಳಲ್ವ ಅಂದರೆ ಮಕ್ಕಳೇ, ಆದ್ರೂ ಅವ್ರಿಗೂ ಇವ್ರಿಗೂ ಮಕ್ಕಳಿಗೆ ಲಾಟ್ ಆಫ್ ಡಿಫ್ರೆನ್ಸ್ ಇರೋದ್ರಿಂದ ತಂದೆಯ ಗುಣಲಕ್ಷಣ ಹೊಂದಿರುವಂಥವು ಇವರೊಬ್ಬರೇ ಆಗಿರೋದ್ರಿಂದ
ಒಬ್ಬನೇ ಏಕಮಾತ್ರ ಪುತ್ರ ಅಂತ ನಾವು ನೋಡ್ತೀವಿ. ಆದ್ದರಿಂದ ಇಲ್ಲಿ ಯೇಸು ಕ್ರಿಸ್ತರು ಭೂಲೋಕಕ್ಕೆ ಬಂದ ಮೇಲೆ ಎಲ್ಲರೂ ಅವರ ಸೇವೆ ಮಾಡಬೇಕಾಯಿತು ಲೆಕ್ಕ ನೋಡಿದ್ರೆ. ಆದರೆ ಎಲ್ಲರೂ ನನಗೆ ಗೌರವ ಕೊಡಿ ಅಂತ ಅವರು ಎಂತೂ ಕೇಳಲಿಲ್ಲ. ಕೇಳಿದ್ರೆ ಅಂದ್ರೆ ಇಲ್ಲ, ಯಾವತ್ತೂ ಕೇಳಲಿಲ್ಲ. ಆದರೆ ನಾನು ನಿಮ್ಮ ಸೇವೆ ಮಾಡೋಕ್ಕೆ ಬಂದಿದ್ದೀನಿ ಅಂದರು. ಹೀಗೆ ಮಾಡಿದ್ರೆ ನೀವು ಎಲ್ಲರಿಗಿಂತ ದೊಡ್ಡವರಾಗ್ತೀರಾ ಅಂತ ಹೇಳ್ತಾರೆ. ಹಂಗಾರೆ ಈ ಲೋಕದಲ್ಲಿರುವಂಥ ಗುರುಗಳು ನೋಡಿ, ಸ್ವಲ್ಪ ವಿದ್ಯೆ ಬುದ್ಧಿ ಇದ್ದರೆ ಸಾಕು, ಎಲ್ಲರೂ ನನಗೆ ಅಡ್ಡ ಬೀಳಬೇಕು ಅಂತಾರೆ. ಆದರೆ ನಮ್ಮ ರಕ್ಷಕ ನಿನಗಾಗಿ ನಾನು ಪ್ರಾಣ ಕೊಟ್ಟಿದ್ದೀನಿ ಅಂತಾರೆ. ನಿನ್ನನ್ನು ಸೈತಾನನಿಂದ ಪಾಪ ಮರಣದಿಂದ ಬಿಡಿಸ್ತೀನಿ ಅಂದರು. ಹಾಗಾದರೆ ನಾವು ಎಷ್ಟರವರು ಮೊದಲೇ ನಾವು ಪಾಪಿಗಳಾಗಿದ್ವು, ಮರಣದಲ್ಲಿ ಸೆರೆಯಲ್ಲಿದ್ವು, ಇವತ್ತು ಬಾ ಅಂತಂದರೆ ಹೋಗ್ತಾ ಇರಬೇಕು. ಅಂಥ ಪರಿಸ್ಥಿತಿಯಲ್ಲಿದ್ದಂಥ ನಾವು ಏನು ಅಹಂಕಾರದಿಂದ ಮೆರೀತಿದ್ದೀವಿ, ಆ ಸ್ಥಿತಿಯಲ್ಲಿದ್ದೀವಿ. ಏನು ಅಹಂಕಾರದಿಂದ ಬಾಳ್ತಾ ಇದ್ದೀವಿ, ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡ್ತೀವಿ, ಇನ್ನೊಬ್ಬರ ಮೇಲೆ ದ್ವೇಷ ಮಾಡ್ತೀವಿ, ಇನ್ನೊಬ್ಬರ ಮೇಲೆ ಕೊಲೆಗಳನ್ನ ಮಾಡ್ತೀವಿ. ಇಂಥ ಒಂದು ಮನುಷ್ಯನನ್ನು ಯೇಸು ಕ್ರಿಸ್ತರು ಯಾವ ರೀತಿಯಲ್ಲಿ ಬಂದರು ಭೂಲೋಕಕ್ಕೆ ಅಂದರೆ ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ, ಆಮೇಲೆ ಶಿಷ್ಯರ ಕಾಲುಗಳನ್ನು ತೊಳೆಯುವಷ್ಟು ಮಟ್ಟಿಗೆ ತಗ್ಗಿಸ್ಕೊಂಡು ಅವರು ಬಂದರು. ಇಂಥ ನಮ್ಮನ್ನು ಪಾಪಿಗಳನ್ನು ಅವರು ಶಿಷ್ಯರ ಕಾಲುಗಳನ್ನು ತೊಳೆದ್ರು. ಆದರೆ ಈ ಲೋಕದಲ್ಲಿ ಶಿಷ್ಯರ ತಲೆ ಮೇಲೆ ಕಾಲಿಟ್ಟು ತುಳಿತಾರೆ. ಅಂಥ ಒಂದು ಗುರುಗಳಿಗೂ ಈ ಗುರುಗಳಿಗೂ ಎಷ್ಟು ಲಾಟ್ ಆಫ್ ಡಿಫ್ರೆನ್ಸ್ ಇದೆ, ನಾವು ಯೋಚನೆ ಮಾಡ್ಬೇಕು. ಆದ್ದರಿಂದ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಏನು ಮಾಡಿದ್ದಾರೆ, ಕೊಂಡುಕೊಂಡಿದ್ದಾರೆ. ಹಾಗಾದರೆ ನಮಗೆ ನಮ್ಮ ಮೇಲೆ ಏನು ಅಧಿಕಾರ ಐತೆ ಅಂತ ನೋಡಿದ್ರೆ ಯಾವ ಅಧಿಕಾರವೂ ಇಲ್ಲ ನಮ್ಮಲ್ಲಿ. ಆದ್ದರಿಂದ ಅವರು ಹೇಳಿದಂತೆ ನಾವು ಕೇಳಬೇಕಷ್ಟೇ, ಬೇರೆ ಏನೂ ಇಲ್ಲ. ಆದರೂ ನಾವು ನಮ್ಮನ್ನು ತನ್ನ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳದೆ ನಮ್ಮ ಉನ್ನತಿಗೇ ಅವ್ರು ನಡೆಸ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಗಮನ ಇಟ್ಟು ಯೋಚನೆ ಮಾಡಬೇಕಾಗುತ್ತೆ. ಹಾಗಾದರೆ ಯೇಸು ಕ್ರಿಸ್ತರು ನಮ್ಮ ಮೇಲೆ ಎಷ್ಟೊಂದು ಮಮತೆ, ತ್ಯಾಗ, ಕರುಣೆಯನ್ನು ತೋರಿಸಿದ್ದರಿಂದ ನಾವು ತನ್ನ ರಕ್ತವನ್ನು ಕೊಟ್ಟು ಸುರಿಸಿಕೊಂಡಿದ್ದರಿಂದಲೂ ಸಹಿತ ನಾವು ನಮ್ಮ ಸೊತ್ತಲ್ಲ, ನಾವು ಆತನಿಗೆ ಸೇರಿದ್ದೇವೆ, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ. ಆದ ಕಾರಣ ನಮ್ಮ ದೇಹದಲ್ಲಿ ಆತನ ಗುಣಲಕ್ಷಣಗಳು, ತಂದೆಯ ಗುಣಲಕ್ಷಣಗಳನ್ನು ನಾವು ಪ್ರಕಾಶಕ್ಕೆ ಪಡಿಸ್ಬೇಕೇ ಹೊರತು ಬೇರೆಯನ್ನು ಪಡಿಸಂಗಿಲ್ಲ. ಮತ್ತು ಅವರು ಹೇಳಿದಂಥ ರೀತಿಯಲ್ಲಿ ನಾವು ನಡಿಬೇಕು. ಆಮೇಲೆ ಇವ್ರಿಗೆ ಏನೇನು ಗುಣಲಕ್ಷಣಗಳು ಇರ್ತವೆ ಅಂತ ನಾವು ನೋಡಬೇಕಾದ್ರೆ ಪ್ರಕಟಣೆ 14:4-5 ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರು ಕನ್ಯೆಯಂತೆ ನಿಷ್ಕಳಂಕರು ಅಂತಾರೆ. ಈ ಒಂದು ಕ್ಯಾಟಗರಿ ಅಂದರೆ ಕ್ರಯಕ್ಕೆ ಕೊಳ್ಳಲ್ಪಟ್ಟಂಥವರು ಮತ್ತು ಕ್ರಿಸ್ತನ ಒಂದು ಶಿಷ್ಯರು ಅಥವಾ ಮೊದಲಿಗಿತ್ತಿಯರು ಅವ್ರು ಯಾರು ಹೆಂಗಿರ್ತಾರೆ ಅಂತ ನಾವು ನೋಡೋದಾದರೆ, ಸ್ತ್ರೀ ಸಹವಾಸದಿಂದ ಮಲಿನರಾಗದವರು. ಕರ್ತನಲ್ಲಿ ಪ್ರೀತಿಯ ಸೋದರಗಳೇ, ಇಲ್ಲಿ ಎಷ್ಟೋ ಜನ ಇದನ್ನು ಅಪಾರ್ಥ ಮಾಡಿಕೊಂಡು ಸ್ತ್ರೀಯರು ಪುರುಷರು ಇಬ್ಬರು ಮದುವೆ ಆಗಬಾರ್ದು ಅಂತ ಮದುವೆನೇ ಆಗಿಲ್ಲ. ದೇವರು ಮದುವೆಯನ್ನು ಘನಮಾನ್ಯವಾದದ್ದು ಅಂತ ಎಣಿಸಿದ್ದಾರೆ. ಆದರೆ ಇಲ್ಲಿ ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಅಂತ ಯಾರಪ್ಪ ಅಂತಂದರೆ ಪ್ರಕಟಣೆ 17ನೇ ಅಧ್ಯಾಯ ಮತ್ತು 18ನೇ ಅಧ್ಯಾಯದಲ್ಲಿ ಪೂರ್ತಿ ಈ ಸ್ತ್ರೀ ಬಗ್ಗೆನೇ, ಇವಳ ಬಗ್ಗೆನೇ ಏನಾಗಿದೆ ಇಲ್ಲಿ ಬರೆದಿದೆ. ಯಾರಿವಳು, ಈಕೆ ಯಾರು, ಈ ಸ್ತ್ರೀ ಯಾರು ಅಂತ ನಾವು ನೋಡಬೇಕಾದ್ರೆ ನಾವಲ್ಲಿ ಬ್ಯಾಬಿಲೋನ್ ಅಂತ ನೋಡ್ತೀವಿ. ನಾವು ಬ್ಯಾಬಿಲೋನ್ ಅಂತಂದರೆ ಬಾಬೆಲ್ ಅನ್ನುವಂಥ ಗೋಪುರದ ಹೆಸರೇ ಅದು ಬ್ಯಾಬಿಲೋನ್ ಅಂತ. ಬಾಬೆಲ್ ಅಂತಂದರೆ ಅಲ್ಲಿ ದೇವರು ಮನುಷ್ಯರ ನಡುವೆ ತನ್ನ ಭಾಷೆಯನ್ನು, ಅವರ ಭಾಷೆಗಳನ್ನು ತಾರುಮಾರು ಮಾಡಿದನು. ಅದಕ್ಕೆ ಅದೇ ರೀತಿಯಲ್ಲಿ ಕನ್ಫ್ಯೂಷನ್ ಮಾಡಿದ್ರು ದೇವರು. ಅದೇ ರೀತಿ ಇಲ್ಲಿ ಬ್ಯಾಬಿಲೋನ್ ಅಂತ ಏನು ಕರೀತಾರೆ ಅಂದರೆ, ಯಾವ ಒಂದು ಸಂಸ್ಥೆಗಳಿಗೆ ಕರೀತಾರೆ ಅಂದರೆ, ಕ್ರೈಸ್ತ ಸಂಸ್ಥೆಗಳಿಗೆ ಬ್ಯಾಬಿಲೋನ್ ಅನ್ನುವಂಥ ಹೆಸರಿರುತ್ತೆ. ಎಲ್ಲ ಸಂಸ್ಥೆಗಳಿಗ ಅಂದರೆ ಇಲ್ಲ, ಅದರಲ್ಲಿ ಹೆಚ್ಚು ಈ ಒಂದು ಬ್ಯಾಬಿಲೋನ್ ಸಂಸ್ಥೆಗಳು ಅಂತ ಹೇಳ್ತಾರೆ. ಅಲ್ಲಿ ಏನಪ್ಪ ಬ್ಯಾಬಿಲೋನ್ ಸಂಸ್ಥೆಗಳು ಅಂದರೆ, ಕನ್ಫ್ಯೂಷನ್ ಅಂದರೆ ಒಂದು ಕರೆಕ್ಟಾಗಿರುವಂಥ ಪಿಕ್ಚರು ಅವ್ರ ಹತ್ರ ಇಲ್ಲ. ಏನು ಪಿಕ್ಚರು ಅಂದರೆ, ದೇವರು ಸಾವಿರಾರು ವರ್ಷಗಳ ಯುಗಾಂತರ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಏನು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅಂದರೆ, ಆದಾಮನು ಏದೇನ್ ತೋಟದಲ್ಲಿ ಕಳೆದುಕೊಂಡಂಥ ಸಮಸ್ತವನ್ನು, ದೇವರ ಸ್ವರೂಪ, ದೇವರ ಅನ್ಯೋನ್ಯತೆ, ಆತ್ಮಿಕವಾದಂಥ ಒಂದು ಎಲ್ಲ ರೀತಿಯಲ್ಲಿ ವಸ್ತ್ರಗಳು ಎಲ್ಲವನ್ನು ಕಳೆದುಕೊಂಡಿದ್ದವನು, ಜೀವವನ್ನು ಕಳ್ಕೊಂಡ ಪ್ರತಿಯೊಂದನ್ನು ಮರಳಿ ಅವನಿಗೆ ಯಾವ ರೀತಿಯಲ್ಲಿ, ಯಾವ ಮಾರ್ಗದಿಂದ, ಯಾರ ಮುಖಾಂತರವಾಗಿ ಕೊಡಬೇಕು, ಹೇಗೆ ಅನ್ನುವಂಥ ಒಂದು ಸಾವಿರಾರು ವರ್ಷಗಳ ಒಂದು ಯೋಜನೆ, ಡಿವೈನ್ ಪ್ಲಾನ್
ಅನ್ನುವಂಥದ್ದನ್ನು ದೈವಿಕ ಯೋಜನೆಯನ್ನು ಮಾಡಿದ್ದಾರೆ. ಆ ಯೋಜನೆಯನ್ನು ಬಿಟ್ಟು ಬೇರೆ ಯೋಜನೆಗಳನ್ನು, ಬೇರೆ ರೀತಿಯ ಬೋಧನೆಗಳನ್ನು, ಸುಳ್ಳು ಬೋಧನೆಗಳನ್ನು ಮಾಡುವಂಥ ಸಂಸ್ಥೆಗಳಿಗೆ ಬ್ಯಾಬಿಲೋನ್ ಸಂಸ್ಥೆಗಳು ಅಂತ ಕರೀತಾರೆ. ಇಲ್ಲಿ ನಾವು ಪ್ರಕಟಣೆ 17:4-5 ನಾವು ನೋಡಬೇಕಾದ್ರೆ, ಅವಳ ಕೈಯಲ್ಲಿ ಚಿನ್ನದ ಪಾತ್ರೆ ಇದೆ, ಆದರೆ ಅದರೊಳಗೆ ಅಸಹ್ಯ ವಸ್ತುಗಳಿಂದ ತುಂಬಿದೆ ಅಂತ ಹೇಳ್ತಾರೆ. ಚಿನ್ನದ ಬಟ್ಟಲು ಪಾತ್ರೆ ಅಂದರೆ ಬೈಬಲ್, ಅಂದರೆ ದೈವಿಕತ್ವಕ್ಕೆ ಹೋಲಿಕೆ ಚಿನ್ನ ಬೈಬಲ್ನಲ್ಲಿ. ಆದರೆ ಅದರಲ್ಲಿ ಅಸಹ್ಯ ವಸ್ತುಗಳು ತುಂಬಿದಲ್ಲ ಅಂತಂದರೆ ದೇವರಿಗೆ ಇಷ್ಟವಿಲ್ಲದಂಥ ಸ್ವಕಲ್ಪಿತ ಕಾಲ್ಪನಿಕ ಬೋಧನೆಗಳು, ಸುಳ್ಳು ಬೋಧನೆಗಳು, ಕಟ್ಟುಕತೆಗಳು, ಈ ರೀತಿಯಾಗಿ ಟೋಟಲ್ಲಾಗಿ ಇವಳಿಗೆ ಜಾರ ಸ್ತ್ರೀ ಅಂತ ಸತ್ಯವೇದದಲ್ಲಿ ಕರೆಯಲ್ಪಟ್ಟಿದೆ. ಮತ್ತು 17ನೇ ಅಧ್ಯಾಯದಲ್ಲೂ ಪೂರ್ತಿ ಆಂಟಿ ಕ್ರೈಸ್ಟ್ ಸಿಸ್ಟಮ್, ಅಂತ್ಯಕ್ರಿಸ್ತನು, ಕ್ರಿಸ್ತನಿಗೆ ವಿರೋಧವಾಗಿರುವಂಥ ಒಂದು ಸಂಸ್ಥೆ ಇದು ಅಂತ ಹೇಳ್ತಾರೆ. ಹೇಗೆ ಯೇಸು ಕ್ರಿಸ್ತರು ಒಬ್ಬರಲ್ಲ, ಅವರು ತಲೆ ಮತ್ತು ಅಂಗಗಳು ಇದ್ದಾವೋ, ಅದೇ ರೀತಿ ಆಂಟಿ ಕ್ರೈಸ್ಟ್ ಅಂದರೆ ಕ್ರಿಸ್ತ ವಿರೋಧಿಯು ಒಬ್ಬನೇ ಅಲ್ಲ. ಆತನು ತಲೆ ಇದ್ದಾರೆ ಮತ್ತು ಅವನಿಗೂ ಅಂಗಗಳಿದ್ದಾವೆ. ಎಲ್ಲ ಸೇರಿ ಟೋಟಲಾಗಿ ಆಂಟಿ ಕ್ರೈಸ್ಟ್ ಅಂತ ಕರೀತಾರೆ. ಹಂಗಾರೆ ಆತ ಒಬ್ಬ ವ್ಯಕ್ತಿ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಇವುಗಳನ್ನು ಸುಳ್ಳು ಸಭೆಗಳು, ಸುಳ್ಳು ಬೋಧಕರುಗಳು ಎಲ್ಲರಿಗೂ ಸೇರಿ ಟೋಟಲ್ ಜಾರ ಸ್ತ್ರೀ ಅಂತ ಬೈಬಲಲ್ಲಿ ಕರೀತಾರೆ. ಇವಳ ಸಹವಾಸವನ್ನು ಮಾಡದೇ ಇರುವಂಥವರಿಗೆ, ಸ್ತ್ರೀಯರಿಂದ ಮಲಿನರಾಗದವರು ಇವರೇ. ಅಂದರೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ಪರ್ವತದಲ್ಲಿ, ಚೀಯೋನ್ ಪರ್ವತದಲ್ಲಿ, ಸ್ವರ್ಗದಲ್ಲಿ, ಪರಲೋಕದಲ್ಲಿ ಯಾರು ಇರ್ತಾರಪ್ಪ ಅಂದರೆ ಸ್ತ್ರೀಯರಿಂದ ಮಲಿನರಾಗದಂಥ ಇವರು. ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ಬರುವಂಥ 1,44,000 ಮಂದಿಗೆ ಇವರಿಗೆ ಹೇಳ್ತಾರೆ. ಇವಳು ಸತ್ಯವೇದದಲ್ಲಿ ಒಳ್ಳೆಯ ಸ್ತ್ರೀ ಅಂತ ಕರೀತಾರೆ. ಪೌಲರು ಈಕೆಯನ್ನು ಶುದ್ಧ ಕನ್ಯೆ ಅಂತ ಕರೆದಿದ್ದಾರೆ. ಆದ್ದರಿಂದ ನಾವು ಕ್ರಿಸ್ತನಿಗೆ ಸ್ವಂತ ಸೊತ್ತಾಗಿರುವುದರಿಂದ ಯಾವುದೇ ಸುಳ್ಳು ಬೋಧನೆ, ಸುಳ್ಳು ಸಿದ್ಧಾಂತಗಳಿಗೆ, ಸುಳ್ಳು ಸಂಸ್ಥೆಗಳಿಗೆ ಒಳಪಡದೇ ಜೀವಿಸಬೇಕು. ಇದನ್ನೇ ಅಪೊಸ್ತಲರ ಕೃತ್ಯ 20:28 ಹೇಳ್ತಾರೆ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ಬರ್ತವೆ ಅಂತ ಬರೆದ್ಬಿಟ್ರು. ಇವ್ರ ವಿಷಯದಲ್ಲಿ ಅಂದರೆ ನಾನು ಓದ ತಕ್ಷಣವೇ ಏನಾಗ್ತಾವಂತೆ, ಅಂತ್ಯಕ್ರಿಸ್ತನು ಅಥವಾ ಸುಳ್ಳು ಬೋಧಕರುಗಳು ಈ ಒಂದು ಬರ್ತಾರೆ. ಇವು ಕುರಿ ಹಿಂಡನ್ನು ಕನಿಕರಿಸುವುದಿಲ್ಲ, ತಮ್ಮ ಕಡೆಗೆ ಇವರು ಎಳ್ಕೊಳ್ತಾರೆ. ಅದರಿಂದ ನೀವು ಎಚ್ಚರವಾಗಿರ್ರಿ ಅಂತ ಪೌಲರು ಮುಂಚೆನೇ ಆಲ್ರೆಡಿ ಬರೆದ್ಬಿಟ್ರು. ಆದ್ದರಿಂದ ಅವರು ಹೇಳಿದಂತೆ ನಾವು ಮಾತನ್ನು ಕೇಳಬೇಕು. ಅಂದರೆ ಅರ್ಥ ಸತ್ಯವೇದದಲ್ಲಿ ಬರೆದಿದೆಯಾ ಅಂತ ವಿಚಾರಿಸಿ ನಂಬಬೇಕು. ಯಾರು ಕಲ್ಪನೆ, ರಂಜನೆ ಮಾತುಗಳನ್ನು ಹೇಳ್ತಾರೆ ಅವುಗಳಿಗೆ ನಾವು ಒಳಪಡಬಾರ್ದು. ಯಾರು ಕಟ್ಟುಕತೆಗಳನ್ನು ಹೇಳ್ತಾರೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವರು ಯಾವ ರೀತಿಯಾಗಿ ಬರ್ತಾರೆ, ದೇವರ ಮಕ್ಕಳನ್ನ ವಂಚಿಸ್ತಾರೆ ಅಂದರೆ 2 ಕೊರಿಂಥ 11ನೇ ಅಧ್ಯಾಯ 14-15 ಹೇಳ್ತಾರೆ, ಇದೇನು ಆಶ್ಚರ್ಯವಲ್ಲ, ಸೈತಾನನೇ ತಾನೇ ಪ್ರಕಾಶಮಾನವುಳ್ಳ ದೇವದೂತನ ವೇಷಗಳು ಹಾಕಿಕೊಂಡು ಬರುವಾಗ ಅವನ ಸೇವಕರು ಅದೇ ರೀತಿ ನೀತಿಗೆ ಸೇವಕರಾಗಿ ವೇಷ ಹಾಕಿಕೊಳ್ಳೋದು ದೊಡ್ಡದಲ್ಲ ಅಂದ್ಬಿಟ್ರು. ಅಂದರೆ ಕೆಲವು ಬೋಧಕರು ನಾನು ಪರಿಶುದ್ಧನು ಅಂತ ಹೇಳಿ ಒಳ್ಳೆ ಬಿಳಿ ವಸ್ತ್ರಗಳನ್ನು ತೊಟ್ಟುಕೊಂಡು ದೊಡ್ಡ ಪ್ರವಾದಿ, ದೊಡ್ಡ ಭಕ್ತ ಅನ್ನೋ ಥರ ನಟನೆಯನ್ನು ಮಾಡ್ತಾರೆ. ಅದಕ್ಕೆ ಇವ್ರನ್ನ ಯೇಸು ಕ್ರಿಸ್ತರು ಹೇಳ್ಬಿಟ್ರು, ಸಾಧ್ಯವಾದರೆ ದೇವರು ಆದುಕೊಂಡವ್ರನ್ನ ಮೋಸಗೊಳಿಸೋದಕ್ಕೆ ಅದ್ಭುತಗಳನ್ನು, ಮಿರಕಲ್ಗಳನ್ನು ಇವ್ರು ಮಾಡ್ತಾರೆ ಅಂತ ಇವರು ಮತ್ತಾಯ 24 ಯೇಸು ಕ್ರಿಸ್ತರು ಕಾಲಜ್ಞಾನನ ಇವ್ರ ಬಗ್ಗೆ ಹೇಳ್ಬಿಟ್ಟು ನಾನು ಕ್ರಿಸ್ತನು ಅಂತ ಬರ್ತಾರೆ ಅನೇಕರು. ಅಂದರೆ ಅರ್ಥ ಇವಾಗ ನಾನು ಕ್ರಿಸ್ತನು ಅಂತಂದರೆ ನಮಗೆ ಗೊತ್ತಾಗ್ಬಿಡ್ತದಲ್ಲ ಅಂತ ಅದಕ್ಕೆ ಬೇರೆ ಹೆಸರು ಇಕ್ಕೊಂಬರ್ತಾರೆ. ಅದೇ ಥರ ಹೆಸರನ್ನ ಏನಂತ ಇಕ್ಕೊಂಬರ್ತಾರಪ್ಪ ಇವರು ಅಂದರೆ ನಾನು ಕ್ರಿಸ್ತನು ಅಂತಂದರೆ ಅದಕ್ಕೆ ಅರ್ಥ ಅಭಿಷಕ್ತನು. ಹಂಗಾರೆ ನಾನು ಅಭಿಷಕ್ತನು, ನನಗೆ ಪವಿತ್ರಾತ್ಮನ ಅಭಿಷೇಕ ಇದೆ ಅಂತ ಯಾರಾದರೂ ಯಾಮಾರಿಸ್ಕೊಂಡು ಬಂದರೆ ಅವರೇ ಕ್ರಿಸ್ತ ವಿರೋಧಿಗಳು ಅಂತ ಯೇಸು ಕ್ರಿಸ್ತರು ಹೇಳಿದ್ದಾರೆ. ನಾವು ಹೇಳುವಂಥದ್ದಲ್ಲ ಇದು ಮಾತು, ಇದನ್ನು ಹೇಳಿದ್ದಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ರೀತಿ ದೇವರ ಮಕ್ಕಳನ್ನು ಯಾಮಾರಿಸಿ ಅವರನ್ನು ಒಂದು ಅದ್ಭುತಗಳನ್ನು, ಮಿರಕಲ್ಗಳನ್ನು ಮಾಡಿ ತಮ್ಮ ಪಕ್ಷಕ್ಕೆ, ತಮ್ಮ ಕಡೆಗೆ ಎಳೆದುಕೊಂಡು ಅವರನ್ನು ಅನ್ಯ ಬೋಧನೆಗಳ ಕಡೆಗೆ, ಅನ್ಯ ಒಂದು ಮಾರ್ಗದ ಕಡೆಗೆ ಅವ್ರನ್ನ ನಡೆಸ್ತಾರೆ. ಆದರೆ ಯೇಸು ಕ್ರಿಸ್ತನ ಹೆಸರನ್ನು ಇಟ್ಕೊಂಡು ಅವರು ಯಾವ್ಯಾವ ರೀತಿಯಲ್ಲಿ ಮೋಸ ಮಾಡ್ತಾರೆ ಅನ್ನೋಂಥದ್ದು ಯಾರಿಗೂ ಅರ್ಥವಾಗೋದಿಲ್ಲ. ಅದರಲ್ಲಿ ಎಚ್ಚರವಾಗಿರಬೇಕು. ತೀತ 2:14 ಹೇಳ್ತಾರೆ, ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ತನ್ನನ್ನು ಒಪ್ಪಿಸಿಕೊಟ್ಟನು. ನೋಡಿ, ನಮ್ಮನ್ನು ವಿಮೋಚನೆ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತರು ಏನು ಮಾಡಿದ್ರಪ್ಪ ಅಂತಂದರೆ, ಪಾಪ ಶಾಪ ಮರಣದಿಂದ ಸೈತಾನದಿಂದ ವಿಮೋಚನೆ ಮಾಡೋದಕ್ಕೆ ತನ್ನನ್ನೇ ಮರಣಕ್ಕೆ ಒಪ್ಪಿಸ್ಬಿಟ್ರಂತೆ.
ಹಂಗಾರೆ ನಾವು ಎಂಥ ಒಂದು ಸ್ಥಿತಿಯಲ್ಲಿದ್ದೋ ನಮ್ಮನ್ನು ಉನ್ನತಿಗೆ ಕರ್ಕೊಂಡು ಹೋಗೋದಕ್ಕೆ ಪರಲೋಕಕ್ಕೆ ನಡೆಸೋಕ್ಕೋಸ್ಕರ ನನ್ನ ಮಕ್ಕಳು ಅಂತ ಅನ್ನೋ ಭಾವನೆಯಿಂದ ನಮಗೋಸ್ಕರ ತನ್ನ ಜೀವವನ್ನು ಕೊಟ್ಟಿದ್ದಾರಲ್ಲ, ಆ ಜೀವ ಕೊಟ್ಟಿದ್ದರ ಬೆಲೆ ಏನು ಮಾಡಬೇಕು ಅಂತಂದರೆ ನಮ್ಮ ದೇಹದಲ್ಲಿ ಅವರ ಗುಣಗಳನ್ನೇ ಪ್ರಕಾಶಪಡಿಸಬೇಕು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಮಗಿಷ್ಟ ಬಂದ ರೀತಿಯಲ್ಲಿ ನಡಿತೀವಿ, ಯಾರ ಮಾತೂ ಕೇಳಲ್ಲ, ಸತ್ಯವೇದವನ್ನು ನೋಡಲ್ಲ, ನಾವು ಹೇಳಿದ್ದೇ ನಡಿಬೇಕು. ನಮ್ಮ ಮಾತು ಕೇಳಲಿಲ್ಲ ಅಂತಂದರೆ ನಮಗೆ ಬೇಜಾರಾಗ್ಬಿಡ್ತದೆ. ಈ ರೀತಿಯಾಗಿ ನಮ್ಮ ಸ್ವಾರ್ಥಕ್ಕೋಸ್ಕರ ನಂದೇ ನಡಿಬೇಕು, ನಾನು ಹೇಳೋದೇ ಸರಿ ಅನ್ನುವಂಥ ಮಾತುಗಳನ್ನು ಹೇಳುವಾಗ ಯೇಸು ಕ್ರಿಸ್ತರಿಗೆ ಎಷ್ಟು ನೋವಾಗುತ್ತದೆ ಯೋಚನೆ ಮಾಡಬೇಕು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಾವಿವಾಗ ಯಾರಿಗೋಸ್ಕರ ಬಾಳಬೇಕು, ಯಾರಿಗೋಸ್ಕರ ಬದುಕಬೇಕು, ಯಾರ ಮಾತು ಕೇಳ್ಬೇಕು? ನಾನು ನನ್ನ ಸ್ವಂತ ಮಾತು ಕೇಳ್ತೀನ, ನನ್ನ ಸಹೋದರನ ಮಾತು ಕೇಳ್ತೀನ, ಅಥವಾ ನನ್ನ ಗಂಡ ಹೆಂಡತಿ ಮಕ್ಕಳು ಕುಟುಂಬದವ್ರ ಮಾತು ಕೇಳ್ತಾ ಇದ್ದೀನ? ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಬೇಕಾಗಿದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, 1 ಕೊರಿಂಥ 7:23 ಹೇಳ್ತಾರೆ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಮನುಷ್ಯರಿಗೆ ದಾಸರಾಗಬೇಡಿ, ಮನುಷ್ಯರಿಗೆ ಅವ್ರಿಗೆ ನೀವು ಒಳಗಾಗಬೇಡ್ರಿ ಅಂತ ಹೇಳ್ತಾರೆ. ಅಂದರೆ ಕರೆಯಲ್ಪಟ್ಟಾಗ ನೀವು ಕ್ರಿಸ್ತನಿಗೆ ದಾಸನಾಗಿದೆಯಾ, ಈಗ ಮತ್ತೊಬ್ಬನ ದಾಸನಾಗಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಹಾಗಾದರೆ ಮನುಷ್ಯರ ಮಾತು ಕೇಳ್ತಾ ಇದ್ದೀವೋ, ಕ್ರಿಸ್ತನ ಮಾತು ಕೇಳ್ತಾ ಇದ್ದೀವೋ, ಯಾರಿಗೆ ದಾಸರಾಗಿದ್ದೀವಿ ಯೋಚನೆ ಮಾಡಬೇಕು. 1 ಕೊರಿಂಥ 10:31 ಹೇಳ್ತಾರೆ, ಈಗಿರಲಾಗಿ ಉಂಡರು, ತಿಂದರು, ಕುಡಿದರು, ಏನೇ ಮಾಡಿದ್ರು ಅದನ್ನು ಯೇಸು ಕ್ರಿಸ್ತರ ಘನತೆಗೆ ಅಥವಾ ತಂದೆ ದೇವರ ಘನತೆಗೋಸ್ಕರ ನೀವು ಮಾಡಬೇಕು ಅಂತ ಹೇಳ್ತಾರೆ. ಹಂಗಂದರೆ ಉದಾಹರಣೆಗೆ ನಾವು ಏನೇ ಒಂದು ಪಾರ್ಟಿಗಳು, ಏನೇ ಫಂಕ್ಷನ್ಗಳು, ಏನೇ ಒಂದು ಹಬ್ಬಗಳು ಮಾಡಿದ್ರು ಸಹಿತ ಅದನ್ನು ದೇವರ ಘನತೆಗೆ, ಇದು ದೇವರಿಗೆ ಇಷ್ಟಪಡ್ತಾರ, ದೇವರು ಘನಪಡಿಸ್ತಾ ಇದ್ದಾರೆ, ಇದರಿಂದ ಇದು ದೇವರಿಗೆ ಇಷ್ಟ ಆಗ್ತಾ ಇದೆಯಾ ನಾನು ಮಾಡೋಂಥ ಕೆಲಸ ಅಂತ ನಾವು ಪರೀಕ್ಷಿಸಿ ತಿಳ್ಕೊಂಡು ನಾವು ಮಾಡೋದ್ರಿಂದ ಅದಕ್ಕೊಂದು ಅರ್ಥ ಬರುತ್ತೆ ಅಂತ ಹೇಳ್ತಾರೆ. ಅದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಎಷ್ಟೋ ಜನ ತಪ್ಪಾದ ಅರ್ಥ ಮಾಡ್ಕೊಂಡು ಯಾವುದೋ ಉದ್ದೇಶ ಏನೋ ಮಾಡ್ಕೊಂಡು ದೇವರನ್ನು ಅವಮಾನಪಡಿಸುವಂಥದ್ದು, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡುವಂಥವರು ಇದ್ದಾರೆ. ಆದ್ದರಿಂದ ನಾವು ಎಚ್ಚರದಿಂದ ಇರಬೇಕಾಗುತ್ತೆ. 1 ಪೇತ್ರ 1:18 ಹೇಳ್ತಾರೆ, ಆದ್ದರಿಂದ ನಿಮಗೆ ಬಿಡುಗಡೆಯಾಗಿದ್ದು ಯಾವುದರಿಂದ? ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆ, ನಂಬಿಕೆ ಅದರಿಂದ ಅಲ್ಲ. ನಿಮಗೆ ಬಿಡುಗಡೆಯಾಗಿದ್ದು ಬೆಳ್ಳಿ ಬಂಗಾರದ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲೂ ಅಲ್ಲ. ನೋಡ್ತಾರಾ, ಬೇರೆ ದೇವರುಗಳು, ವಿಗ್ರಹಗಳು, ಅದು ಇದು ಎಲ್ಲ ಮಾಡಿಕೊಂಡು ಚಿನ್ನ ಬೆಳ್ಳಿ ಆಸ್ತಿ ಅಂತಸ್ತು ಅದರಿಂದನೂ ಅಲ್ಲ. ನೀವು ನಿಮ್ಮ ಒಂದು ನಂಬಿಕೆಗಳು, ನಿಮ್ಮ ಒಂದು ಆಚಾರ ವಿಚಾರಗಳಿಂದಲ್ಲ, ನಿಮ್ಮ ಪುಣ್ಯಕ್ರಿಯೆ, ನಿಮ್ಮ ತಾತ ಮುತ್ತಾತಿಂದ ಮಾಡೋ ಪುಣ್ಯಕ್ರಿಯೆಯಿಂದನೂ ಅಲ್ಲ ಅಂದ್ಬಿಟ್ರು. ಹಂಗಂದ್ರೆ ಯಾವುದರಿಂದಪ್ಪ ಅಂದರೆ ಪೂರ್ಣಾಂಗವಾದಂಥ ನಿಷ್ಕಳಂಕವಾದಂಥ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯ ರಕ್ತದಿಂದಲೇ ಅಂತ ಗೊತ್ತಿಲ್ವ ನಿಮಗೆ ಅಂದ್ಬಿಟ್ರು. ನೋಡಿದ್ರಾ? ಆದ್ದರಿಂದ ನಮಗೆ ಬಿಡುಗಡೆಯಾಗಿದ್ದೇ ಕ್ರಿಸ್ತನ ರಕ್ತದಿಂದ ಅಂದಮೇಲೆ ನಾವು ನಮ್ಮ ಸ್ವಂತ ಸೊತ್ತಲ್ಲ ಕರ್ತನಲ್ಲಿ ಪ್ರೀತಿಯ ಸಹೋದರಗಳೇ. ಅದರಿಂದ ನಾವು ತುಂಬ ಎಚ್ಚರದಿಂದ ನಾವು ಕ್ರಿಸ್ತನ ಸೊತ್ತಾಗಿರೋದ್ರಿಂದ, ಕ್ರಿಸ್ತನಿಗೆ ಕ್ರಯಲ್ ಕೊಟ್ಟು ನಮಗೆ ಕೊಂಡ್ಕೊಂಡಿರೋದ್ರಿಂದ ನಮ್ಮ ದೇಹದಲ್ಲಿ ದ್ವೇಷ ಅಸೂಯೆಗಳನ್ನು ನಾವು ಬಿತ್ತುತ್ತಾ ಇದ್ದೀವ, ಪ್ರಕಾಶಪಡಿಸ್ತಾ ಇದ್ದೀವ, ಪ್ರೀತಿ ನೀತಿ ಸತ್ಯದನ್ನ ನಾವು ಪ್ರಕಾಶಪಡಿಸ್ತಾ ಇದ್ದೀವ, ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಎಂಥ ಅದ್ಭುತವಾದಂಥ ಅಮೂಲ್ಯವಾದಂಥ ಮನ್ನವನ್ನು ತಂದೆಯ ದೇವರು ಇದು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ದೇವರು ತನ್ನ ಪವಿತ್ರಾತ್ಮನ ಮುಖಾಂತರ ನಾವು ಒಬ್ಬೊಬ್ಬರು ಕ್ರಿಸ್ತನಿಗೆ ನಾವು ಕೊಳ್ಳಲ್ಪಟ್ಟವರಾದ ಕಾರಣ ಕ್ರಿಸ್ತನ ಒಂದು ಗುಣಗಳನ್ನು, ತಂದೆಯ ಗುಣಗಳನ್ನು ನಾವು ಪ್ರಸಿದ್ಧಿಪಡಿಸುವಂತೆ ತಂದೆಯ ದೇವರು ತನ್ನ ಆತ್ಮನ ಮುಖಾಂತರ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿ ಕಾಪಾಡಲಿ. ಮತ್ತು ತಾಳ್ಮೆಯಿಂದ ಕೇಳಿದ ಎಲ್ಲರಿಗೂ ವಂದನೆಯನ್ನು ಹೇಳ್ತಾ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ಭೂಲೋಕಗಳ ಒಡೆಯನಾದ ದೇವರೇ, ನಮ್ಮ ರಕ್ಷಕನಾದ ಯೇಸುವೆ, ತಂದೆ ನಿಮ್ಮ ಮಾಡಿದಂಥ ಯೋಜನೆಗಳು, ಕಾರ್ಯಗಳು ಅದೆಲ್ಲವೂ ಸ್ವಾಮಿ ನಮಗೋಸ್ಕರನೇ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೀವಿ. ಈಗಲಾದರೂ ನಮ್ಮ ತಂದೆಯಾದ ದೇವರೇ, ನಿನ್ನ ಮಗನನ್ನೇ ಬಲಿ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಿ. ರಕ್ಷಕನಾದ ಯೇಸುವೆ, ನಿನ್ನ ರಕ್ತದಿಂದ ನಮ್ಮನ್ನು ಪರ್ಚೇಸ್ ಮಾಡಿದ್ದಿ, ಕೊಳ್ಳಲ್ಪಟ್ಟಿದ್ದಿ. ನಾವು ನಿಮ್ಮ ಸ್ವಂತಾಗಿದ್ದೇವೆ. ಇನ್ನು ನಮ್ಮ ಇಷ್ಟದಂತೆ ಬದುಕದೆ ನಿಮ್ಮ ಇಷ್ಟದಂತೆ ಬದುಕಲು ನಿಮ್ಮ ಪರಿಶುದ್ಧಾತ್ಮವನ್ನು ನಮಗೆ ಅನುಗ್ರಹಿಸಿ ಸಹಾಯ ಮಾಡಿರಿ. ತಂದೆಯಾದ ಯೆಹೋವ ದೇವರೇ, ನಿಮ್ಮ ಕರುಣೆ, ನಿಮ್ಮ ಕೃಪೆ ನಮ್ಮ ಮೇಲಿರಲಿ. ವಿಶೇಷವಾಗಿ ಈ ವಾಕ್ಯಗಳನ್ನು ಧ್ಯಾನ ಮಾಡುವಂಥ, ಕೇಳುವಂಥ, ಓದುವಂಥ ಪ್ರತಿಯೊಂದು ಕುಟುಂಬವನ್ನು ನೀನು ಪವಿತ್ರಾತ್ಮದಿಂದ ಬಲಪಡಿಸಿ ನಡೆಸಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತರ ದಿವ್ಯನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿಕೊಳ್ತೇನೆ ಪರಲೋಕ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್ಸ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ಪಾಠದಲ್ಲಿ ಕೆಲವು ವಿಷಯಗಳು ನಿಮಗೆ ಅರ್ಥವಾಗದೇ ಇದ್ದರೆ ನನ್ನನ್ನು ಸಂಪರ್ಕಿಸಬಹುದು. ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸತ್ಯವೇದವನ್ನು ಅಭ್ಯಾಸ ಮಾಡುವಂಥ, ಸತ್ಯವೇದದಲ್ಲಿ ನಿಮಗುಂಟಾಗುವಂಥ ಅನೇಕ ಒಂದು ಪ್ರಶ್ನೆಗಳು, ಏನಾದರೂ ಅನುಮಾನಗಳು ಇದ್ದಲ್ಲಿ ನಾವು ಅದನ್ನು ತಂದೆ ದೇವರ ಕೃಪೆಯಿಂದ
ಪರಿಹರಿಸಲು ಉತ್ತರಿಸಲು ಸದಾ ಸಿದ್ಧರಾಗುತ್ತೇವೆ. ಇನ್ನೂ ಹೆಚ್ಚಿನ ಉನ್ನತ ಪಾಠಗಳನ್ನು ಕೇಳುವ ಆಸಕ್ತಿ ನಿಮಗಿದ್ದರೆ ನೀವು ಕಮೆಂಟ್ ಮುಖಾಂತರ ನನ್ನನ್ನು ಸಂಧಿಸುವುದಾದರೆ ನಿಮಗೋಸ್ಕರ ನಾವು ಫ್ರೀಯಾಗಿ ಉಚಿತವಾಗಿ 1 ಪೈಸೆ ತೆಗೆದುಕೊಳ್ಳದಂತೆ ನಾವು ಉಚಿತ ಪಾಠಗಳನ್ನು ಆನ್ಲೈನ್ ಮುಖಾಂತರವೇ ನಿಮಗೆ ಕೊಡಲು ನಾವು ಸಿದ್ಧರಾಗಿದ್ದೇವೆ. ನಿಮ್ಮ ಕಮೆಂಟ್ಗಳಿಗೋಸ್ಕರ ನಾನು ಕಾಯುತ್ತಿದ್ದೇನೆ. ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ, ಉನ್ನತವಾದಂಥ ವ್ಯಾಸಂಗ ಸತ್ಯವಿದ್ದಲ್ಲಿ ತೆಗೆದುಕೊಳ್ಳಲ್ಪಟ್ಟವರು ಸಂಪರ್ಕಿಸಬಹುದು. ಥ್ಯಾಂಕ್ ಯು ಬ್ರದರ್ಸ್.